ನಮಸ್ಕಾರ. ಇಂದು ನಾನು ಭಾರತ ಸಂವಿಧಾನದಲ್ಲಿರುವಂಥ ಮೂಲಭೂತ ಕರ್ತವ್ಯಗಳನ್ನು ತಿಳಿಯಪಡಿಸುತ್ತೇನೆ. ಫಂಡಮೆಂಟಲ್ ಡ್ಯೂಟೀಸ್. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಭಾಗ 4A ವಿಧಿ 51A ಮೂಲಭೂತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಧಿ ಇರಲಿಲ್ಲ. 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಸನ್ನಿವೇಶದಲ್ಲಿ ಮೂಲಭೂತ ಕರ್ತವ್ಯಗಳ ಅವಶ್ಯಕತೆ ಕಂಡುಬಂದು ಇಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು ಶಿಫಾರಸನ್ನು ಮಾಡಲಾಯಿತು. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡಿ ಭಾಗ 4A ವಿಧಿ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡಿಸಲಾಯಿತು. ಫಂಡಮೆಂಟಲ್ ಡ್ಯೂಟೀಸ್. ಪಾರ್ಟ್ 4A, ಆರ್ಟಿಕಲ್ 51A. The concept is taken from USSR Constitution. The fundamental duties of citizens were added by 42 constitutional amendment in 1976. It was recommended by Swarna Singh Committee. Fundamental duties are not justiciable. Being Indian citizens, everyone is required to perform these duties. Presently, there are 11 fundamental duties. 11 duties every parent or guardian to provide opportunities for education to his child or ward between the age of 6 and 14 years, added by 86 amendment in 2002. Total 11 fundamental duties. Article 51A. ಮೂಲಭೂತ ಕರ್ತವ್ಯಗಳನ್ನು ಮೊದಲನೇದಾಗಿ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಸೆಕೆಂಡ್ ಒನ್, ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು. ಥರ್ಡ್ ಒನ್, ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು. ಫಸ್ಟ್ ಒನ್, ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ನ್ಯಾಷನಲ್ ಅಥೆಮ್. The cherish and follow the noble ideals which inspired our national struggles for freedom. To uphold and protect the sovereignty, unity and integrity of India. To defend the country and render national service when called upon to do so. ಮೂಲಭೂತ ಕರ್ತವ್ಯಗಳು. ನಾಲ್ಕನೆಯದು, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡುವುದು. ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು. ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಂಗಸ್ಟ್ ಆಲ್ ಪೀಪಲ್ ಆಫ್ ಇಂಡಿಯನ್ traditions, religions, linguists and regional or sectional diversities, and to renounce practice derogatory to the dignity of women. To value the and preserve the rich heritage of our composite ಕಲ್ಚರ್. ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು. ಅದೇ ರೀತಿಯಾಗಿ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್, lake, rivers and wildlife, and to have compassion for living creatures. To develop the scientific temper, humanism and the spirit of inquiry and reforms. To safeguard public property and to
ಅಬ್ಜರ್ವ್ ವೈಲೆನ್ಸ್. ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಗಳ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸುವುದು. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪೇರ್ಸ್ ಆಫ್ individual and collectivity activity so that the nation constantly rise to higher level of endeavors and achievement. To provide opportunities for education by the parent and the guardian to his child or a ward between the age of 6 to 14 years, as the cause may be added by 86 Constitutional Amendment in 2002. ಇದು ಮೂಲಭೂತ ಕರ್ತವ್ಯಗಳನ್ನು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ಅದೇ ರೀತಿಯಾಗಿ ತಂದೆ ತಾಯಿ ಅಥವಾ ಪೋಷಕರು 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ನಮ್ಮ ಶಿಕ್ಷಣವನ್ನು ಕಡ್ಡಾಯವಾಗಿ ಕಲ್ಪಿಸಬೇಕು. ಈ ರೀತಿಯಾಗಿ ನಾವು ಇಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಈ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4ನೇ ಭಾಗ ಎ ಹಾಗೂ 51 ಆರ್ಟಿಕಲಲ್ಲಿ ನಾವು ಕಾಣಬಹುದು. ಇವು ನ್ಯಾಯರಕ್ಷತೆಯನ್ನು ಪಡೆದಿಲ್ಲ ಅಥವಾ ನ್ಯಾಯರಕ್ಷಿತ ಹಕ್ಕುಗಳಲ್ಲ ಎನ್ನಬಹುದು, ಕರ್ತವ್ಯಗಳಲ್ಲ ಎನ್ನಬಹುದು. ಅದೇ ರೀತಿ ಸಾಮಾನ್ಯವಾಗಿ ಕಾನೂನು ಅನ್ವಯ ಶಿಕ್ಷೆಯನ್ನು ನೀಡುವುದು. ನಮಸ್ಕಾರ.